ಇನ್ನು ಅನ್ನಭಾಗ್ಯ ಅಕ್ಕಿ ಸಾಗಿಸುವ ಲಾರಿ ಮಾಲೀಕರ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆಯಷ್ಟೇ ಆಹಾರ ಇಲಾಖೆ ಸಚಿವ ಮುನಿಯಪ್ಪ ಇನ್ನೆರಡು ದಿನದಲ್ಲೇ ಹಣ ಬಿಡುಗಡೆ ಮಾಡೋದಾಗಿ ಘೋಷಿಸಿದ್ದರು. ಆದರೆ ಹಣ ನಮ್ಮ ಅಕೌಂಟ್ಗೆ ಬರೋವರೆಗೂ ಲಾರಿಯನ್ನು ತೆಗೆಯೋದಿಲ್ಲ ಅಂತ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ಹೀಗೆ ಆದರೆ ಅನ್ನಭಾಗ್ಯ ಅಕ್ಕಿ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂತ ಆತಂಕ ಸಾರ್ವಜನಿಕರಿಗೆ ಎದುರಾಗಿದೆ. ಹಣ ಬಿಡುಗಡೆ ಆಗುವವರೆಗೂ ಲಾರಿ ತೆಗೆಯಲ್ಲ ಎಂದು ಮಾಲೀಕರ ಪಟ್ಟು. ಜುಲೈ ತಿಂಗಳ ಅನ್ನಭಾಗ್ಯ ಅಕ್ಕಿ ಸಪ್ಲೈಗೆ ಸಮಸ್ಯೆ, ಜನರಿಗೆ ತಟ್ಟುತ್ತಾ ಬಿಸಿ. ಬಾಕಿ ಹಣ 250 ಕೋಟಿ ಬಿಡುಗಡೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಅನ್ನಭಾಗ್ಯ ಅಕ್ಕಿ ಸಾಗಿಸುವ ಲಾರಿ ಮಾಲೀಕರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಲಾರಿಗಳು ನಿಂತಲ್ಲೇ ನಿಂತಿದ್ದು ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆಯಷ್ಟೇ ಸಚಿವ ಮುನಿಯಪ್ಪ ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡ್ತೀವಿ, 1 ವಾರದಲ್ಲಿ ಸಾಗಾಣಿಕೆ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ TV9ಗೆ ಸ್ಪಷ್ಟನೆ ನೀಡಿದ್ರು. ಈ ವಾರದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತದೆ. ಏನು ಸಮಸ್ಯೆ ಆಗಿತ್ತು ಸರ್? ಅವ್ರು ಹೇಳ್ತಾ ಇರುವಂಥ 4 ತಿಂಗಳಿಂದ ನಾವು ಪೆಂಡಿಂಗ್ ಇದೆ, ಪದೇ ಪದೇ ರಿಪೀಟ್ ಆಗ್ತಿದೆ. ಏನು ತಾಂತ್ರಿಕ ದೋಷ ಏನಾರು ಆಗಿತ್ತಾ ಅಥವಾ ಫೈನಾನ್ಸಿಂದ ಸಮಸ್ಯೆ ಆಗಿತ್ತಾ? ಫೈನಾನ್ಸ್ ಏನೂ ಸಮಸ್ಯೆ ಇಲ್ಲ. ಅವರು ಟೆಂಡರ್ ಕರೆಯೋದ್ರಲ್ಲಿ ಟೆಂಡರಲ್ಲಿ ಕೆಲವು ತಡ ಆಗಿದೆ, ನಿಧಾನ ಆಯಿತು. ಟ್ರಾನ್ಸ್ಪೋರ್ಟೇಷನ್ದು ರಿಪೋರ್ಟ್ ತೆಗೆದುಕೊಂಡು ಜಿಲ್ಲಾವಾರು ಮಾಹಿತಿ ಕಲೆಕ್ಟ್ ಮಾಡಿ ಅದನ್ನು ಬಿಲ್ ಮಾಡಿ ಅವ್ರು ಕೊಡಬೇಕಾಗಿತ್ತು. ಅದೆಲ್ಲ ವರದಿ ಬಂದಿದೆ. ಅಷ್ಟೇ ಅಲ್ಲ, ತಕ್ಷಣಕ್ಕೆ 2 ತಿಂಗಳ ಹಣ ಅಂದ್ರೆ 120 ಕೋಟಿ ರೂಪಾಯಿ ಬಿಡುಗಡೆಗೊಳಿಸುವಂತೆ ಆದೇಶ ಹೊರಡಿಸಿದ್ದಾರೆ. ಆದ್ರೆ ಅಕೌಂಟಿಗೆ ಹಣ ಬರೋವರೆಗೆ ಲಾರಿ ತೆಗೆಯಲ್ಲ ಅಂತ ಲಾರಿ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ, ಸರ್ಕಾರ ಇದುವರೆಗೂ ನಮಗೆ ಸೆಟಲ್ಮೆಂಟ್ಗೆ ಕರೆದೇ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ಇದ್ರ ತನಕ ನಮಗೆ ಏನೇ ಸೆಟಲ್ಮೆಂಟ್ ಕರೆದಿಲ್ಲ. ಹಲವಾರು ಸಲ ನಾವು ಹೇಳಿದೀವಿ. ಏನು ಇದು ಲಾರಿ ಮಾಲೀಕರ ಜೊತೆಗೆ ಚೆಲ್ಲಾಟ ಆಡಿದ್ರೆ ಹೆಂಗೆ, ಕೂಲಿ ಕಾರ್ಮಿಕರ ಜೊತೆ ಚೆಲ್ಲಾಟ ಮಾಡಿದ್ರೆ ಹೆಂಗೆ? 265 ಕೋಟಿ ಮ್ಯಾಗ ನಮ್ಗೆ ಹಣ ಬರಬೇಕಾಗಿದೆ. ಫೆಬ್ರವರಿ ತಿಂಗಳು ಕೊಟ್ಟಿಲ್ಲ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಟಿಲ್ ಇವತ್ತಿನ ತನಕ ನಮ್ಗೆ ಹಣ ಬಂದಿದ್ದವ್ರು ನಾವು ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ. ಕಳೆದ ಟೈಮ್ 19ನೇ ತಾರೀಕು ಸೆಟಲ್ ಮಾಡ್ತೀನಿ ಹಂಗಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಕರೆದ್ರು. ಬಹಳ ಗೌರವ ಇತ್ತು ನಮಗೆ. 19ನೇ ತಾರೀಕು ಬಂದಿಲ್ಲ, 30ನೇ ತಾರೀಕು ಬಂದಿಲ್ಲ. ನಿನ್ನೆ ಮಧ್ಯರಾತ್ರಿಯಿಂದಲೇ ಅನ್ನಭಾಗ್ಯ ಅಕ್ಕಿ ಸಾಗಿಸುವ ಯಾವುದೇ ಲಾರಿ ಸಂಚಾರ ಮಾಡ್ತಿಲ್ಲ. ಹೀಗಾಗಿ ಜುಲೈ ತಿಂಗಳ ಅನ್ನಭಾಗ್ಯ ಅಕ್ಕಿ ಸಪ್ಲೈನಲ್ಲಿ ಸಮಸ್ಯೆ ಆಗಲಿದೆ. ಇದು ಹೀಗೆ ಮುಂದುವರಿದ್ರೆ ಜನರಿಗೂ ಇದರ ಬಿಸಿ ತಟ್ಟಲಿದೆ. ಈ ಬಗ್ಗೆ ಟ್ವೀಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಅನ್ನರಾಮಯ್ಯ ಎಂದು ಹೊಗಳಿಸಿಕೊಳ್ಳುವ ಸಿದ್ದರಾಮಯ್ಯನವರೇ ಅನ್ನಭಾಗ್ಯಕ್ಕೆ ಏಕೆ ಭಂಗ ತಂದಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಜನರು ಸೋಮಾರಿ ಆಗ್ತಿದ್ದಾರೆಂದ ರಂಭಾಪುರಿ ಶ್ರೀ. ಗ್ಯಾರಂಟಿ ಟೀಕಿಸಿದ ಶ್ರೀಗಳ ಮಾತಿಗೆ ಸಚಿವ ಎಂಬಿ ಪಾಟೀಲ್ ಆಕ್ಷೇಪ. ಇನ್ನು ಮೊನ್ನೆಯಷ್ಟೇ ರಾಮನಗರದ ಕನಕಪುರ ತಾಲೂಕಿನ ಬಿಜ್ಜವಳ್ಳಿಯಲ್ಲಿ ಮಾತನಾಡಿದ್ದ ರಂಭಾಪುರಿ ಶ್ರೀಗಳು, ಗ್ಯಾರಂಟಿ ಯೋಜನೆಯಿಂದಾಗಿ ಅಭಿವೃದ್ಧಿ ಕುಂಠಿತವಾಗ್ತಿದೆ ಅಂತ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಹೇಳ್ತಿದ್ದಾರೆ ಅಂತ ಪ್ರಸ್ತಾಪಿಸಿದ್ರು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುತ್ತೆ. ಆದರೆ ಗ್ಯಾರಂಟಿ ಯೋಜನೆಗಳು ಭಾಳಷ್ಟು ಜನರಿಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅನ್ನುವಂಥ ಒಂದು ಅಪವಾದ ಇದೆ. ಪಂಚ ಗ್ಯಾರಂಟಿ ನಿಲ್ಲಿಸಿ ಅಂತ ನಾವು ಹೇಳೋದಿಲ್ಲ, ಆದರೆ ಆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳೇನದಾವು, ಅವಶ್ಯವಾಗಿ ಮಾಡಬೇಕಾದಂಥ ಕಾರ್ಯ ಏನದಾವು, ಅವುಗಳನ್ನು ಸರ್ಕಾರ ಮಾಡಿಕೊಂಡು ಬರಬೇಕು ಅನ್ನುವುದನ್ನು ನಾವು ಭಾಳ ಆಗ್ರಹಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ. ಇನ್ನು ನಿನ್ನೆ ರಾಮದುರ್ಗದಲ್ಲಿ ಮಾತನಾಡಿರುವ ರಂಭಾಪುರಿ ಶ್ರೀ, ಉಚಿತ ಯೋಜನೆಗಳಿಂದ ಜನರು ಸೋಮಾರಿ ಆಗ್ತಿದ್ದಾರೆ ಎಂದಿದ್ದಾರೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಸಚಿವ ಎಂಬಿ ಪಾಟೀಲ್, ರಂಭಾಪುರಿ ಸ್ವಾಮೀಜಿ ನಮ್ಮವರು, ಅವರ ಹೇಳಿಕೆಯನ್ನ ಒಪ್ಪುವುದಿಲ್ಲ ಎಂದಿದ್ದಾರೆ. ಇನ್ನು ಶಾಸಕ ಲಕ್ಷ್ಮಣ ಸವದಿ ಸಹ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಅದನ್ನು ಒಪ್ಪುದಿಲ್ಲ. ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದರೆ ನಾನು ಒಪ್ಪುದಿಲ್ಲ. ಅದನ್ನು ಬಡತನ ಎಲ್ಲ ಕಡೆ ಇದೆ. ಭಾಳಷ್ಟು ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ, ಪಾಪ ಊಟಕ್ಕೂ ಗತಿ ಇರಲಾರ್ದಂಥ ಜನ ಇದ್ದಾರೆ, ಬಡವರಿದ್ದಾರೆ. ಅವ್ರಿಗೆ ಈ ರೇಷನ್ ಕಾರ್ಡು ಇದೆಲ್ಲನೂ ಕೂಡೋದ್ರಿಂದ ಬೆನಿಫಿಟ್ಸ್ ಆಗ್ತದೆ. ಅದು ರಂಭಾಪುರಿ ಸ್ವಾಮೀಜಿಯವ್ರಿಗೆ ಗೊತ್ತಾಗಂಗಿಲ್ಲ, ಎಂ ಬಿ ಪಾಟೀಲ್ಗೂ ಗೊತ್ತಾಗಂಗಿಲ್ಲ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ತಿಳಿತಾ ಇಲ್ಲ. ಬಡವರು ಕಷ್ಟ ಮೊದಲು ನಾವು ಅರ್ಥ ಮಾಡ್ಕೋದು. ಎಷ್ಟೋ ಜನ ಹಗಲು ರಾತ್ರಿ ದುಡಿದ್ರೂ ಕೂಡ ಹೊಟ್ಟಿಗೆ ತುಂಬ ಹಣ ಸಿಗಲ್ಲ. ಹೊಟ್ಟಿಗೆ ಹಣ ಇಲ್ಲ, ಮೈಗೆ ಬಟ್ಟೆ ಇಲ್ಲ, ರಸ್ತೆ ಚೆನ್ನಾಗಿದೆ, ಮನಿ ಚೆನ್ನಾಗಿದೆ ಅಂದರೆ ಏನು ಮನಿ ತೊಗೊಂಡು ನೆಕ್ಕಾಗತ್ತಾನ? ಅದೇನೇ ಇದ್ರೂ ಗ್ಯಾರಂಟಿ ಯೋಜನೆಗಳ ಕುರಿತು ಆಗಾಗ ಇಂಥ ಮಾತುಗಳು ಕೇಳಿ ಬರ್ತಿದ್ದು, ರಾಜ್ಯ ಸರ್ಕಾರ ಇನ್ನಾದರೂ ಸಮಸ್ಯೆ ಬಗೆಹರಿಸಿ ಸೂಕ್ತ ಯೋಜನೆಗಳನ್ನು ತಲುಪಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.